इंदिराದ ಅಲಂಕಾರ ಅಲ್ಲಿ ಪೂರ ದೀಪಾವಳಿ ನಂತರ ಏನು ಚಾಂಗ್ಲೇರಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ. ಯಾವ ತಾರೀಕಿಗೆ ಯಾವ ದಿನಕ್ಕೆ ನಡೆಯಲಿದೆ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ಬನ್ನಿ. ಬೀದರ್ ಜಿಲ್ಲೆಯ ಚಿತ್ರಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವರು ಪುರಾತನವಾದಂಥ ದೇವಾಲಯ. ಇಲ್ಲಿ ಇಷ್ಟಾರ್ಥ ಬೇಡಿದವರಿಗೆ ಬೇಡಿದ್ದು ಸಿಗುತ್ತೆ ನೀಡ್ತಕ್ಕಂಥ ದೇವರು ವೀರಭದ್ರೇಶ್ವರ ದೇವರು, ಕರಿವೀರಭದ್ರ ಅಂತ ಕರೀತಾರೆ. ಬನ್ನಿ ನಮ್ಮ ಪೂಜಾರಿಯವ್ರ ಜೊತೆ ಮಾತಾಡೋಣ. ಸರ್, ಯಾವ ರೀತಿ ಇಲ್ಲಿ ಜಾತ್ರಾ ಮಹೋತ್ಸವ ಯಾವಾಗ ನಡೀತದೆ ಏನಿಲ್ಲ ಸರ್? ಪ್ರತಿ ವರ್ಷ ದೀಪಾವಳಿ ಆಗಿದ್ದ 15 ದಿವಸ ನಂತರ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ನವೆಂಬರ್ 3ರಿಂದ 7ರವರೆಗೆ ನಿಮ್ಗೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನವೆಂಬರ್ 3 ಸೋಮವಾರ ಕಳಸಾರೋಹಣ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 4ನೇ ಡೇಟು ಮಂಗಳವಾರ ಅಗ್ನಿ ನೈವೇದ್ಯ ಕೊಡೋದು, ಅಗ್ನಿ ಪೂಜೆ. ಅದಾದ್ಮೇಲೆ ಬುಧವಾರ ಬೆಳಗ್ಗೆ 4 ಗಂಟೆಗೆ ಅಗ್ನಿ ಪ್ರವೇಶ, ಅಗ್ನಿ ತುಳಿಯುವುದು ಹಾಗೂ ಸಾಯಂಕಾಲ ತೇರು ಕಾರ್ಯಕ್ರಮ. ಅದು ಆದ ತಕ್ಷಣ ಗುರುವಾರ 6ನೇ ಡೇಟು ಅವತ್ತು ಕುಸ್ತಿ ಕಾರ್ಯಕ್ರಮ ಇರುತ್ತೆ, ಕ್ರೀಡೆಗಳು. ಅದಾದ್ಮೇಲೆ ಶುಕ್ರವಾರ ಪಲ್ಲಕ್ಕಿ ಉತ್ಸವ. ಊರಾಗಿಂದು ದೇವಸ್ಥಾನದಿಂದ ಊರಿಗೆ ಪಲ್ಲಕ್ಕಿ ಉತ್ಸವ. ಎಷ್ಟು ಕಾಲ ಪೂಜೆ ಆಗುತ್ತೆ? ಯಾವ್ಯಾವ ಸಮಯದಲ್ಲಿ? ಎಷ್ಟು? ಒಂದು ದಿವಸಕ್ಕೆ 3 ಟೈಮ್ ಸರ್. ಯಾವ್ಯಾವ ಟೈಮಿಗೆ ಆಗುತ್ತೆ? ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆವರೆಗೂ, ಅಲ್ಲಿಂದ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ ರುದ್ರ ಪೂಜೆ ಆಗುತ್ತೆ. ಅದು ರುದ್ರ ಪೂಜೆ, ಅಲಂಕಾರ ಪೂಜೆ ಎರಡೂ ಆಗುತ್ತೆ. ಅದು ಎಷ್ಟು ಟೈಮ್ ಆಗುತ್ತೆ? ಸೇಮ್ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ರುದ್ರು ಅಲಂಕಾರ ಎರಡೂ ಆಗುತ್ತೆ ಸರ್. ಮತ್ತೆ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಗೆ ರುದ್ರು ಅಲಂಕಾರ ಎರಡೂ ಆಗುತ್ತೆ. ಅದಾದ ತಕ್ಷಣ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ. ಯಾವ್ಯಾವ ರಾಜ್ಯದಿಂದ ಜನರು ಬರ್ತಾರೆ? ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ 3 ಸ್ಟೇಟಿಂದ ಇಲ್ಲಿ ಜನ ಬರುತ್ತಾರೆ. ಇಲ್ಲಿ ಅಮಾವಾಸ್ಯೆ ದಿವಸ ನಿತ್ಯ ದಾಸೋಹ ಇರುತ್ತೆ. ನಿತ್ಯ ದಾಸೋಹ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನೈಟ್ 9 ಗಂಟೆವರೆಗೂ. ನೈಟ್ ಪ್ರಸಾದ ನಿಂತಕ್ಕಂಥ ಕ್ಷೇತ್ರ ಇದು. ನಮ್ಮ ಹೆಸರು ವಿವೇಕ್ ಪೂಜಾರಿ, ನಮ್ಮ ಹೆಸರು ಪ್ರಧಾನ ಅರ್ಚಕರು. ನಮ್ಮ ಹೆಸರೇನ್ರಿ? ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಪ್ರತಿ ವರ್ಷ ದೀಪಾವಳಿ ಪಾಡ್ಯ ಆದ ಮೇಲೆ ಒಂದು ಮಂಗಳವಾರ ಬಿಟ್ಟು ಮತ್ತೊಂದು ಮಂಗಳವಾರ ದಿವಸ ಅಗ್ನಿ ಪೂಜೆ ಇರ್ತದೆ. ಅಗ್ನಿಯನ್ನು ಆಹ್ವಾನ ಮಾಡ್ಕೋತಾರೆ ಅವತ್ತ. ಆಮೇಲೆ ಮರುದಿವಸ ಏನದ ಅಗ್ನಿ ತುಳಿಯೋದು, ಜನ ಭಕ್ತಾದಿಗಳು ಅಗ್ನಿಯನ್ನು ತುಳಿತಾರೆ. ಆಮೇಲೆ ರಾತ್ರಿ ಏನದ ತೇರ್ ಇರ್ತದೆ, ರಥೋತ್ಸವ. ಅದಕ್ಕೆ ಮೊದಲಿನಿಂದ ಪದ್ಧತಿ ಅದು. ಆ ಪದ್ಧತಿ ಪ್ರಕಾರ ಪ್ರತಿ ವರ್ಷನೂ ಇದೇ ಪ್ರಕಾರ ನಡ್ಕೊಂಡು ಬಂದದ. ಇಲ್ಲಿದ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ. ಇಲ್ಲಿಂದ ಬಂದು ಯಾವ ಜಾತ್ರೆಯಲ್ಲಿ ಭಾಗವಹಿಸಿ ಏನದ ತಮ್ಮ ಇಷ್ಟಾರ್ಥವನ್ನ ಸಂಕಲ್ಪ ಮಾಡಿ ಬೇಡಿಕೊಂಡು ಅದನ್ನು ಮುಟ್ಟಿಸ್ತಾ ಇದ್ದಾರೆ. ಅದೇ ಪ್ರಕಾರ ಏನದ ಪ್ರತಿ ವರ್ಷವೂ ಒಳ್ಳೆ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರ್ತದೆ. ನಮ್ಮ ನೇತೃತ್ವದಲ್ಲಿಯೇ ಯಾವ ಜಾತ್ರಾ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತದೆ. ಈ ಮಂದಿರದ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು ನಾವು ಪ್ರತಿ ವರ್ಷ ನಾವು ತಮ್ಮ ಹೆಸರು? ಗುರ್ಲಿಂಗ ಶಿವಾಚಾರ್ಯ, ಚಾಂಗ್ಲೇರ, ಚಿಕ್ಕುಪ್ಪ. ಮರಳಾರಾಧ್ಯ ಶಿವಾಚಾರ್ಯ, ಚಾಂಗ್ಲೇರ ಪೀಠಾಧಿಪತಿಗಳು ಮುಂದೆ ನಮ್ಮ ಉತ್ತರಾಧಿಕಾರಿ. ಅದಕ್ಕೆ
ಪ್ರತಿ ಅಮಾವಾಸ್ಯೆ ವೀರಭದ್ರ ಚಾಂಗ್ಲೇರ್ ಜಾತ್ರೆ ಅಮಾವಾಸ್ಯೆ ನಾವು ಅಂದ್ರೆ ದಾಸೋಳಿಗೆ ಇರ್ತದೆ ಅಮಾವಾಸ್ಯೆ ಈ ಅಮಾವಾಸ್ಯೆ ಆಂಧ್ರ ಮತ್ತು ತೆಲಂಗಾಣ ಎಲ್ಲ ಲಕ್ಷ ಗಂಟೆ ಜನ ಬರ್ತಾರೆ. ಅವ್ರಿಗೆ ಒಬ್ಬನು ಒಂದು ಪ್ಲೇಟ್ ಇದು ಆಗಲಿ ಏನೂ ಕಡಿಮೆ ಆಗಲ್ಲ. ಅದು ನಮ್ಮ ಹತ್ತು ಒಂದು ವರ್ಷದ ಹತ್ರ ನಮ್ಮ ಪ್ರಸಾದ ಇರುತ್ತೆ. ಅದರ ಹೆಸರು ನಮ್ಮದು ಇವತ್ತಿನ ನಂದೇ ಸಂತೋಷ್ ಒಕ್ಕರಣೆ ಬೀದರ್ ಹಾರುಗೇರಿ. ತಮ್ಮ ಹೆಸರು ಸಂತೋಷ್. ಏನು ಮಾಡ್ತೀವಿ ವ್ಯವಹಾರ? ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಎಲ್ಲಿ? ಬೀದರ್. ಬೀದರ್.